ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಕ್ರಮುನಿ ಸಸ್ಯ ಸತ್ವಯುತ ಸಸ್ಯ ಮೂಲ ಆಹಾರಗಳಲ್ಲಿ ಪ್ರಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಚಕ್ರಮುನಿಯು ಕೂಡ ಒಂದು. ಇದರಲ್ಲಿ ಪೋಷಕಾಂಶಗಳು ಸಮೃದ್ಧಿಯಾಗಿರೋದ್ರಿಂದ ಬಹುಜೀವಸತ್ವಗಳ ಹಸಿರು ಸಸ್ಯ ಇದಾಗಿದೆ. ಮಲ್ಟಿವಿಟಮಿನ್ ಪ್ಲಾಂಟ್ ಅಂತ ಕರೀತಾರೆ. ಚಕ್ರಮುನಿಯ ಎಲೆ, ಚಿಗುರು ಮತ್ತು ಕಾಂಡವನ್ನು ಹಸಿಯಾಗಿ ಇಲ್ಲವೇ ಬೇಯಿಸಿ ತಿನ್ಬೋದು. ಎಲೆಗಳು ಬೇಯಿಸಿದ ನಂತರ ಹುಳಿಯಾಗಿರುತ್ತೆ. ಉತ್ತಮ ಪೌಷ್ಟಿಕತೆ ಮತ್ತು ಔಷಧೀಯ ಗುಣಗಳನ್ನು ಹೊಂದಿರೋದ್ರಿಂದ ಪ್ರತಿ ಮನೆಯ ಅಂಗಳಗಳಲ್ಲಿ ಮತ್ತು ತೋಟಗಳಲ್ಲಿ ಈ ಗಿಡವನ್ನು ಬೆಳೆಸಿರ್ತಾರೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಜೀವಸತ್ವಗಳ ಕೊರತೆಯನ್ನು ನೀಗಿಸುವಂಥ ಶಕ್ತಿ ಈ ಚಕ್ರಮುನಿ ಸೊಪ್ಪಿಗಿದೆ. ಪೊದೆಯಂತೆ ಬೆಳೆಯುವ ಈ ಸಸ್ಯ ಮೃದುವಾದ ರೆಂಬೆಗಳನ್ನು ಹೊಂದಿರುತ್ತೆ ಹಾಗೂ ಕಿರು ಎಲೆಗಳನ್ನು ಹೊಂದಿರುತ್ತೆ. ಎಲ್ಲ ಥರದ ಭೂಮಿಯಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಇದನ್ನು ವಿಟಮಿನ್ ಸಸ್ಯ ಅಂತ ಕೂಡ ಕರೀತಾರೆ. ಯಾಕಂದರೆ ಇದು ಅನೇಕ ಪೋಷಕಾಂಶಗಳನ್ನು ಹೊಂದಿದೆ. ಚಕ್ರಮುನಿ ಎಲೆಗಳನ್ನು ಹಸಿಯಾಗಿ ಅಥವಾ ಬೇಯಿಸಿ ತಿನ್ಬೋದು. ಇದು ಬಾಯಿ ಹುಣ್ಣು ಮತ್ತು ಚರ್ಮದ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತೆ ಮತ್ತು ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕೋದಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಲಾಗಿದೆ. ಚಕ್ರಮುನಿ ಗಿಡವು ವಿಟಮಿನ್ ಎ, ಬಿ ಮತ್ತು ಸಿಯನ್ನು ಹೇರಳವಾಗಿ ಹೊಂದಿದೆ ಮತ್ತು ಇದು ರಕ್ತಹೀನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಜೀವಸತ್ವದ ಕೊರತೆ ಇರುವವರು ಈ ಸಸ್ಯದ ಎಲೆಗಳನ್ನು ಉಪಯೋಗಿಸಬಹುದು. ಮಲಬದ್ಧತೆಯಿಂದ ಬಳಲ್ತಾ ಇರೋರು ಆಹಾರದಲ್ಲಿ ಚಕ್ರಮುನಿ ಸೊಪ್ಪನ್ನು ಹೆಚ್ಚು ಬಳಸಿದರೆ ಮಲಬದ್ಧತೆ ನಿವಾರಣೆಯಾಗುತ್ತೆ. ಕಣ್ಣಿನ ಕಾಯಿಲೆಗೂ ಕೂಡ ಇದು ಉಪಯುಕ್ತವಾಗಿದೆ. ಕಣ್ಣು ಕೆಂಪಾದಲ್ಲಿ ಅಥವಾ ಅಲರ್ಜಿ ಆಗಿದ್ದಲ್ಲಿ ಇದರ ಸೊಪ್ಪಿನ ರಸವನ್ನು ಹಿಂಡಿ 2 ಹನಿ ಕಣ್ಣಿಗೆ ಹಾಕಿದರೆ ಉರಿ, ನೋವು ಹಾಗೂ ಇಚ್ಚಿಂಗ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಅಡುಗೆಗಳಲ್ಲಿ ಬಳಸೋದಾದರೆ ಇದರಿಂದ ಪಲ್ಯ, ತೋವೆ, ಸಾರು, ಇಡ್ಲಿ, ದೋಸೆ, ರೊಟ್ಟಿ, ಪಾನೀಯ, ಚಟ್ನಿ, ತಂಬುಳಿ ಇತ್ಯಾದಿಗಳನ್ನು ಮಾಡ್ಬೋದು. ಇದು ಮನುಷ್ಯರಿಗೆ ಮಾತ್ರವೇ ಅಲ್ಲ, ಕೆಲವೊಂದು ಪ್ರದೇಶಗಳಲ್ಲಿ ಇದರ ಸೊಪ್ಪನ್ನು ಪಶುಗಳಿಗೆ ಮತ್ತು ಕೋಳಿಗಳಿಗೆ ಆಹಾರವಾಗಿ ಉಪಯೋಗಿಸ್ತಾರೆ. ಇದರಲ್ಲಿರುವಂತಹ ಪೋಷಕಾಂಶಗಳು ಅಂದರೆ ಸಾರಜನಕ, ರಂಜಕ, ವಿಟಮಿನ್ ಎ, ಬಿ ಮತ್ತು ಸಿ ಹಾಗೂ ಕಬ್ಬಿಣಾಂಶವನ್ನು ಒಳಗೊಂಡಿದೆ. ಈ ಸಸ್ಯದಲ್ಲಿ ಇರುವಂತಹ ಮಲ್ಟಿವಿಟಮಿನ್ಸ್ ಬೇರೆ ಯಾವ ಸಸ್ಯಗಳಲ್ಲೂ ಇಲ್ಲ. ಚಕ್ರಮುನಿ ಸೊಪ್ಪಿನ ಸೇವನೆಯಿಂದ ದೇಹದಲ್ಲಿ ರಕ್ತದ ಉತ್ಪತ್ತಿಯಾಗುತ್ತೆ. ಹೀಗಾಗಿ ರಕ್ತದ ಕೊರತೆ ಇದ್ದವರು ಇದು ಉತ್ತಮ ಮೂಲಿಕೆಯಾಗಿದೆ. ಮಹಿಳೆಯರಿಗೆ ಇದು ಹೆಚ್ಚು ಉಪಯುಕ್ತ. ಯಾಕಂದರೆ ಮುಟ್ಟಿನ ದಿನಗಳಲ್ಲಿ ಅಧಿಕ ರಕ್ತಸ್ರಾವವಾದರೆ ಈ ಸೊಪ್ಪನ್ನು ಬಳಸ್ತಾರೆ. ಈ ಸೊಪ್ಪನ್ನು ಚಟ್ನಿ, ಪಲ್ಯವನ್ನು ಮಾಡುವ ಮೂಲಕ ಬಳಸ್ಬೋದು. ರಕ್ತ ಶುದ್ಧಿಯನ್ನು ಮಾಡೋದ್ರಿಂದ ಈ ಸೊಪ್ಪು ತುಂಬ ಉಪಯುಕ್ತವಾಗಿದೆ. ಇಷ್ಟೊಂದು ಉಪಯುಕ್ತವಾಗಿರುವಂತಹ ಈ ಸೊಪ್ಪನ್ನು ಬಳಸಿ ಮತ್ತು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.